ಶಾಸಕರ ವಿರುದ್ಧ ಈಗ ಬಿಡ್ತಾ ಇರುವಂಥದ್ದು. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಸರ, ನಿನ್ನೆ ತಮಗೆ ತಿಳಿದ ಹಾಗೆ ಭಾಳಷ್ಟು ಸ್ಪಷ್ಟತೆ ಇದೆ ಸರ್. ನಿನ್ನೆ ನಡೆದಂಥ ಘಟನೆ ಅದಕ್ಕೆ ಸಂಬಂಧಪಟ್ಟಂಗೆ ಇಡೀ ಮತಕ್ಷೇತ್ರದಲ್ಲಿ ಒಂದು ಸಣ್ಣ ವಯಸ್ಸಿಂದ ಹಿಡಿದು ದೊಡ್ಡೋರವರೆಗೂ ಸಹಿತ ಇದು ಯಾರು ಮಾಡಿಸಿದ್ದು, ಹೇಗಾಯಿತು ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ ಸರ್. ಅನೇಕ ಆಡಿಯೋ ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಆಡಿಯೋ ಬಿಟ್ಟು ಏನು ಆಡಿಯೋ ಬಿಟ್ಟಿದ್ದಾರೆ ಅವರು? ನಮ್ಮಲ್ಲಿ ಜಗ್ಗಷ್ಟು ಆಡಿಯೋದು ಸಂದರ್ಭ ಬರಲಿ, ಯಾರು ಮಾಡಿಸಿದ್ದಾರೆ, ಯಾಕೆ ಮಾಡಿಸಿದ್ದಾರೆ, ಏನು ಅನ್ನೋದು ನಿಮ್ಗೆ ಸ್ಪಷ್ಟವಾಗಿ ತಿಳಿಸಂತ ವ್ಯವಸ್ಥೆ ಮಾಡ್ತೀವಿ. ಒಂದು ಸ್ವಾಮೀಜಿಯವರು ಆಡಿಯೋ ಒಂದು ಬಿಡುಗಡೆ ಆಗಿರುವಂಥದ್ದು, ಇನ್ನೊಂದು ಗುತ್ತಿಗೆದಾರರ ಜೊತೆ ಶಾಸಕರು ಒಂದು ರೀತಿ ಬಿಹೇವಿಯರ್ ಆಗಿ ವರ್ತನೆ ಮಾಡಿರುವಂಥದ್ದು, ದರ್ಪದಿಂದ ಮಾತಾಡಿರುವಂಥ ಆಡಿಯೋ ಈಗ ಲಭ್ಯವಾಗಿರುವಂಥದ್ದು ಸರ್. ಆಯ್ತು ಸರ್, ಈಗ ಗುತ್ತಿಗೆದಾರ ಜೊತೆ ಮಾತಾಡಿದ್ದಾರೆ ಅಂದ್ರೆ ಗುತ್ತಿಗೆದಾರ ಏನು ಮಾತಾಡಿರ್ಬೋದು? ಅದೇ ಯಾಕಿಲ್ಲ ಆಡಿಯೋ? ಅದು ಇರ್ಬೋದಲ್ಲ. ಈಗ ಒಬ್ಬ ವ್ಯಕ್ತಿಗೆ ಮಾತಾಡ್ತಾನೆ ಅಂದ್ರೆ ಏನಾದರೂ ಇನ್ನೊಬ್ಬ ವ್ಯಕ್ತಿ ಮಾತಾಡಿದ್ರಲ್ಲ, ಏನಾದರೂ ಮಾತಾಡೋಕ್ಕೆ ಸಾಧ್ಯ. ಹಾಗಾಗಿ ನಾವೊಂದು ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಬೆಳಗಿನ ಜಾವ ನಾವು ಒಂದು ಹೋಟೆಲಲ್ಲಿದ್ದಾಗ ಒಂದು ಅಜ್ಜ ಹೇಳ್ತಾ ಇದ್ದಾನೆ. ಅಜ್ಜ ನನ್ನ ಪರಿಚಯ ಇಲ್ಲ, ಅಷ್ಟೇ ನನ್ನ ನಮಸ್ಕಾರ ಮಾಡಿದ. ಹೇಳಜ್ಜ ಏನಾಯ್ತು ಅಂದೆ. ಏನು ರೀ ನಿನ್ನೆ ಘಟನೆ ಭಾಳ ಇದಾಗೈತಿಲ್ಲ? ಹೌದಜ್ಜ ಅಂತಂದು. ಇಲ್ಲ, ದೊಡ್ಡವರಿಗೆ ನೋವಾಗಿದೆ ಪಾಪ, ಸಣ್ಣ ಹುಡ್ರ ಮೇಲೆ ಚಾಕು ಹಾಕಿದ್ರಲ್ರಿ ಅಂತಂತ. ದೊಡ್ಡವ್ರಿಗೆ ನೋವಾಗಿದೆ, ಸಣ್ಣ ಹುಡ್ರ ಮೇಲೆ ಚಾಕು ಹಾಕಿದ್ರಲ್ರಿ, ಎಂಥದ್ರಿ ಇದು ಪ್ರಜಾಪ್ರಭುತ್ವ? ಹಾಂ, ಯಾರು ಬೆಳೆಯೋಕ್ಕಾಗಲ್ಲಲ್ರಿ. ಒಟ್ಟಾರೆಯಾಗಿ ಸಿರಟ್ಟಿ ಮತಕ್ಷೇತ್ರದಲ್ಲಿ ಒಳ್ಳೆಯವರು, ಶಿಕ್ಷಣ ಇದ್ದರು ಅವ್ರು ಯಾರು ಇರ್ಬಾರ್ದು. ಕೇವಲ ರಬ್ಬರ್ ಸ್ಟಾಂಪ್ ಇರ್ತಕ್ಕಂಥ MLAಗಳು ಇಲ್ಲಿ ಜೀವನ ಮಾಡೋಂಥ ಪರಿಸ್ಥಿತಿ ಇದೆ. ಯಾರ ಮೇಲೆ ಚಾಕು ಹಾಕಿದ್ರು ಹೇಳ್ತಾರೆ ಅವರು. ಆಡ್ಬಸ್ಸಲ್ಲಿ ಹೇಳಿದರು, ಅವ್ರು ಯಾರು ಹೆಸರು ಹೇಳಿಲ್ಲ. ದೊಡ್ಡವರು ಏನು ತಿಳಿದು ಬಂತು ಯಾರು ಯಾರಿಗೆ ಚಾಕು ಹಾಕಿದ್ರು ಅಂತ? ಸಂದರ್ಭ ಬರ್ರಿ ಸರ್, ಹೇಳೋಣ. ಸಂದರ್ಭ ಬಂದಾಗ ನಿಮ್ಮ ಮಾಧ್ಯಮದವ್ರು ಬಿಟ್ಟು ನಾವೇನಿಲ್ಲ ಹೇಳ್ತೇವೆ ನಿಮಗೆ, ಯಾರು ಯಾರಿಗೆ ಚಾಕು ಹಾಕಿದ್ರು ಏನಂತಂತ. ಇನ್ನೂ ಬರ್ತಾವೆ ಸತ್ಯಾಸತ್ಯತೆಗಳು. ಯಾಕಂದ್ರೆ ಸ್ವಚ್ಛ ಇದ್ದಾಗ ನಾವು ಯಾವುದಕ್ಕೂ ಅಂಜೋದಿಲ್ಲ, ಕಾರ್ಯಕರ್ತರು ಬಗ್ಗೋದು ಇಲ್ಲ. ಸ್ವಚ್ಛ ಇರೋ ಟೈಮ್ನಾಗ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಏನೇನಾಗಿದೆ ಏನಂದು ನಿಮಗೂ ಸಹಿತ ಮಾಹಿತಿ ಗೊತ್ತಾಗತ್ತೆ ಸರ್. ಅದು ಎಳೆಯಾಗಿ ನಾವು ಸಹಿತ ನಿಮಗೆ ಬಿಳಿಸಿ ಹೇಳ್ತೇವೆ ಅಂತ ಹೇಳ್ತೇವೆ. ಬಂದಂಥ ಸಂದರ್ಭದಲ್ಲಿ ಶಾಸಕರ ಕುಟುಂಬದವರು ಹೇಗೆ ಅವರು ನೀವು ನೋಡಿದಾಗ? ಸರ್, ನಾವು ಈಗ ಬಂದಿದ್ದೇವೆ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ. ಶಾಸಕರ ಮನೆಯವ್ರದ್ದು. ಅವ್ರ ಮಿಸ್ಸಸ್ಸದು ಹಾಸ್ಪಿಟ್ಲಿಗೆ ಹೋಗ್ತೇನೆ ಅಂದರು. ಆಯ್ತು ಅಂತ ನಾವು ಮಾತಾಡಲಿಲ್ಲ ಹೆಚ್ಚಿಗೆ. ಆಯ್ತು ಹೋಗಿ ಬನ್ನಿ ಅಂತ ಹೇಳಿದ್ವಿ ಅಷ್ಟೇ. ಅದರಿಂದ ನೋವು ಅನ್ಸುತ್ತೆ ಸರ್ ಅವ್ರ ಕುಟುಂಬಕ್ಕೆ? ಏನಿಲ್ಲ ಸರ್, ಯಾರಿಗಾದ್ರೂ ಅಷ್ಟೇ ಅಲ್ಲ. ಕಾರ್ಯಕರ್ತರಿಗೆ ಒಬ್ಬ ಒಳ್ಳೆಯ ಶಾಸಕಿಗೆ ಹಿಂಗಾಗ್ಬಿಡ್ತಂತಲ್ಲ ನೋವು ಅನ್ಸಂತೈತೆ ಅಂದ್ರೆ ಈಗ ಅವರು ಧರ್ಮ ಪತ್ನಿಯವರಿಗೆ ನೋವು ಆಗಕ್ಕೆ ಸಾಧ್ಯ ಇಲ್ಲ ಸರ್. ಹಾಗೆ ಆಗತ್ತೆ, ಸಹಜ ಅದು. ಅಂದರೆ ಅವ್ರು ಬೆಂಗಳೂರಿಗೆ ಅವ್ರು ನೋಡೋಕ್ಕಂತ ಹೋದ್ರ ಅಥವಾ ಇಲ್ಲಿ ಯಾವುದೋ ಹಾಸ್ಪಿಟಲ್? ಇಲ್ಲ ಇಲ್ಲ ಇಲ್ಲ, ಇಲ್ಲೇ ಯಾವುದೋ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಯಾವುದೋ ಒಂದು ಗೊತ್ತಿಲ್ಲ, ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಏನಿಲ್ಲ, ಹಂಗೇನಿಲ್ಲ. ನೋವಾಗಿದೆ ಅಷ್ಟೇ. ಯಾರಿಗಾದ್ರೂ ಸಹಜ ಅಲ್ರಿ ನೋವಾಗೋದು. ನಾ ಹೇಳ್ತಿದ್ದಾನಲ್ಲ, ಕಾರ್ಯಕರ್ತರಿಗೆ ನೋವಾದಷ್ಟು ಮತ್ತು ಅವ್ರ ಮನೆಯವರಿಗೆ ನೋವಾಗಕ್ಕೆ ಸಾಧ್ಯ, ಅದು ಸಹಜ. ಅವ್ರು ನೋಡೋಕ್ಕೆ ಬೆಂಗಳೂರಿಗೆ ಹೋದ್ರು ಅನ್ನುವಂಥದ್ದು ಏನಿಲ್ಲ, ಅದು ಏನು ನಮ್ಮ ಮಾಹಿತಿ ಇಲ್ಲ. ಅವರು ಹಾಸ್ಪಿಟ್ಲಿಗೆ ಹೋಗ್ತೇನೆ ಅಂತ ಹೇಳಿದ್ದು ಅಷ್ಟೇ. ಅವರ ಒಂದು ಘಟನೆಯಿಂದ ಅವ್ರಿಗೆ ತುಂಬ ನೋವಾಗೈತೆ. ನೋವಾಗಿದೆ ಸರ್. ನಿಮ್ಮ ಮುಂದೆ ಏನು ಹೇಳ್ಕೊಂಡ್ರಿ ಸರ್ ಅವರು? ಏನಿಲ್ಲ, ಬೇರೆ ಏನು ಮಾಹಿತಿ ಹೇಳಿಲ್ಲ. ನಾವು ಜಸ್ಟ್ ಹೋಗಿದ್ವಿ, ಮಾತಾಡಿದ್ವಿ. ಇಲ್ಲ ಅಣ್ಣ ಇದಕ್ಕೆ ಹೊಂಟಿದ್ದೇನೆ ಹಾಸ್ಪಿಟ್ಲಿಗೆ ಅಂತ, ಆಯಿತು, ಇಷ್ಟೇ ಮಾತಾಡಿದ್ದು. ಯಾರ್ಯಾರು ಹೋದ್ರು ಸರ್ ಅವ್ರ ಜೊತೆಗೆ? ಏನೋ ಅವರು ಡ್ರೈವರು, ಅವ್ರ ಕುಟುಂಬಸ್ಥರು ಹೋಗಿರ್ಬೋದು ಅಷ್ಟೇ. ಬೇರೆ ಕಾರ್ಯಕರ್ತರೆಲ್ಲ ಯಾರು ಬಂದಿರ್ತಾರೆ ಎಲ್ಲಿ ಮನೆಗೆ ನಿನ್ನೆ ರಾತ್ರಿಯಿಂದ? ನನಗೆ ಗೊತ್ತಿಲ್ಲ, ನಾನು ಬಂದಿರೋದ ಈಗ ಒಂದು 5 ನಿಮಿಷ ಆಯ್ತು ಅಷ್ಟೇ. ನೀವು ಬಂದಿರಲ್ಲ, ಬಂದಿದ್ದೇನೆ ಹಂಗೆ ಹೊರಗಡೆ ಬಂದು. ಯಾರು ಅವ್ರ ಪತ್ನಿಗೆ ಮುಖಂಡರಾಗಲಿ ಶಾಸಕರು ಯಾರು ಮಾತಾಡಿದ್ರು? ಎಲ್ಲರೂ ಧೈರ್ಯ ತುಂಬಂಥ ಕೆಲಸ ಮಾಡಿದ್ದಾರೆ. ನಮ್ಮ ಪಕ್ಷದ ಪ್ರಮುಖರು ಹಾಗೂ ಮಹಿಳಾ ಮೋರ್ಚಾದವರು ಎಲ್ಲರೂ ಸಹಿತ ಅವ್ರಿಗೆ ಧೈರ್ಯ ತುಂಬೋದಂಥ ವ್ಯವಸ್ಥೆ ಮಾಡಿದರೆ, ನಾವು ನಿಮ್ಮ ಹಿಂದೆ ಅದೇವಿ, ಯಾವುದೇ ಥರದ ಘಟನೆ ಆಗಿಲ್ಲ, ಅದನ್ನು ಬೇಕಂತ ಷಡ್ಯಂತ್ರ ಆಗಿದೆ, ಆದ ಕಾರಣ ನಾವು ನಿಮ್ಮ ಹಿಂದೆ ಸದಾ ಇರ್ತೇವೆ ಅಂತಂತ ಧೈರ್ಯ ತುಂಬಂಥ ಕೆಲಸ ಮಾಡಿದ್ದಾರೆ. ಯಾರು ಏನು ಶಾಸಕರ ಧರ್ಮಪತ್ನಿಯರಿಗೆ ಎಲ್ಲ ನಮ್ಮ ಪಕ್ಷದ ಹಿರಿಯರ ನಾಯಕರು
ಮಹಿಳಾ ಮೋರ್ಚಾದವರು ಎಲ್ಲರೂ ಸಹಿತ ಅವ್ರಿಗಿದ್ದಾರೆ ತುಂಬ ಅಂತ ಮಾಡಿದ್ದಾರೆ. ಜಿಲ್ಲಾ ನಾಯಕರು ಜಿಲ್ಲಾಧ್ಯಕ್ಷರು ಯಾರು ಮಾತಾಡಿದಾರ? ಎಲ್ಲರೂ ಮಾತಾಡಿದ್ದಾರೆ. ಎಲ್ಲರೂ ಜಿಲ್ಲಾ ಅಧ್ಯಕ್ಷರು ಮಾತಾಡಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು ಮಾತಾಡಿದ್ದಾರೆ, ಎಲ್ಲರೂ ಮಾತಾಡಿದ್ದಾರೆ. ಧೈರ್ಯ ತುಂಬಂತ ಕೆಲಸ ಮಾಡಿದ್ದಾರೆ. ಸಿ ಪಾಟೀಲ್ ಮಾತಾಡಿರ್ಬೋದು, ನನಗೆ ಗೊತ್ತಿಲ್ಲ, ಮಾತಾಡಿರ್ಬೋದು. ಘಟನೆಯಿಂದ ನಿನ್ನೆ ಘಟನೆ ಆದಾಗಿಂದ ಅವ್ರ ಮಿಸಸ್ ಊಟ ಮಾಡಿಲ್ಲ ಅನ್ನುವಂಥದ್ದು, ಬರೀ ಕಣ್ಣೀರು ಹಾಕ್ತಾ ಇದ್ದಾರೆ ಅನ್ನುವಂಥ ನೋವು ಇದೆ ಸರ್, ಅಷ್ಟೇ. ಊಟ ಮಾಡ್ತಾರ, ಸಹಜ ಮಾಡಿದ್ದಾರೆ, ಹಂಗೇನಿಲ್ಲ, ನೋವು ಇದೆ ಅಷ್ಟೇ. ಪಿತೂರಿ ಮಾಡಿದ್ರೆ ಮತ್ತೆ ಎಲ್ಲಾರ ಮನೆ ನೋವು ಇದೆ ಅಷ್ಟೇ. ಒಬ್ರು ಒಳ್ಳೆ ಶಾಸಕರ ಬಗ್ಗೆ ಹಿಂಗ ಅವ್ರು ಯಾರ ಮನೆ ಗಂಗಾಧರ ಮೆಣಸಿನಕಾಯಿ ಮಂಡಲ ಪ್ರಧಾನ ಕಾರ್ಯದರ್ಶಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.